ಡಿ ಕೆ ಶಿವಕುಮಾರ್ ಹತ್ರ ಯೋಗಕ್ಷೇಮ ಮತ್ತು ನಮಗೆ ಭಾಳ ಅನ್ಯೋನ್ಯವಾಗಿ ಅನೇಕ ವರ್ಷದಿಂದ ಗೆಳೆತನ ಇದ್ದವರು, ಮತ್ತು ಕರ್ನಾಟಕದ ರಾಜಕೀಯ ಕೂಡ ಮಾತಾಡಬೇಕು. ಮುಖ್ಯವಾಗಿ ಯಾವ ವಿಚಾರ? ಯೋಗಕ್ಷೇಮನೇ ಮುಖ್ಯ. ಮತ್ತು ನಮ್ಮದೊಂದು ಸಂಘದ್ದು ಸಮಸ್ಯೆ ಇತ್ತು, ಅದನ್ನು ದೇವಾಡಿಗ ಸುಧಾರಕ ಸಂಘದ್ದು, ಅದನ್ನು ಮಾತನಾಡಿದ್ದೀವಿ. ಮತ್ತು ಜನರಲ್ ಆಗಿ ರಾಜಕೀಯ ಮಾತಾಡಿದ್ವಿ ಅಷ್ಟೇ. ಸರ್, ಧರ್ಮಸ್ಥಳದ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸರ್. ತಾವು ಕರಾವಳಿ ಭಾಗದ ನಾಯಕರಾಗಿದ್ದು ಅದು ಎಸ್ ಐ ಟಿ ನೇಮಕ ಮಾಡಿದ್ದಾರೆ. ನಾವೆಲ್ಲ ಒಂದು ಜವಾಬ್ದಾರಿ ಉಳ್ಳವರಾದ್ರಿಂದ ಆ ಎಸ್ ಐ ಟಿ ವರದಿ ಬರಲಿ, ಆಮೇಲೆ ನೋಡೋಣ. ಈಗ ಇದನ್ನೆಲ್ಲ ವಾತಾವರಣ ಕೆಡಿಸುವವರೇ ಬಿ ಜೆ ಪಿಯವರು. ಎಸ್ ಐ ಟಿ ಅವರೇ ಹೇಳಿದ್ದಾರೆ, ಯಾರು ಕಾವಂದರು ಹೆಗ್ಡೆ ಅವರು ಎಸ್ ಐ ಟಿ ಮಾಡಿದ್ದಾರೆ, ಆ ವರದಿ ಕಾಯ್ತಾ ಇದ್ದೇನೆ, ನಾನೇನು ಮಾತಾಡೋದಿಲ್ಲ ಅಂತೇಳಿ ಅವರು. ಅಂದರೆ ಅವರಿಗೆ ತಿಳುವಳಿಕೆ ಇದೆ, ಈ ಬಿ ಜೆ ಪಿಯವರಿಗೆ ತಿಳುವಳಿಕೆ ಇಲ್ಲ. ಅವರು ಏನಿದ್ದಾರೆ, ಎಲ್ಲಿ ಒಂದು ಮನುಷ್ಯನಿಗೆ ಮುಳುಗುವಾಗ ಒಂದು ಹುಲ್ಲು ಕಡಿ ಸಿಕ್ಕಿದ್ದು ಸಾಧಾರಣ ಅದಕ್ಕೆ ನೆತಾಡ್ತಾರೆ. ಆ ವ್ಯವಸ್ಥೆಯಲ್ಲಿ ಈ ಬಿ ಜೆ ಪಿಯವರಿದ್ದಾರೆ. ದಿನದಿಂದ ದಿನಕ್ಕೆ ಅವರು ಕೆಡಿಸ್ತಾರೆ ಇದನ್ನು. ಈಗ ಎಸ್ ಐ ಟಿ ಎನ್ಕ್ವೈರಿ ಮಾಡಿ ಅದು ಅಂತಿಮ ಮಾಡುವ ಸಮಯದಲ್ಲಿ ಪುನಃ NIA CBI ಎಲ್ಲ ಹೇಳ್ತಾ ಹೋದರೆ ಅಂದರೆ ಅವರಿಗೆ ಇದು ಮುಗಿಯುವುದು ಅಗತ್ಯ ಇಲ್ಲ. ಸೌಜನ್ಯ ಪ್ರಕರಣದಲ್ಲಿ CBI ಎಂಕ್ವೈರಿ ಆಗಿ ಚಾರ್ಜ್ ಶೀಟ್ ಆಗಿ ಕೇಸು ಮುಗಿದೋಗಿದೆ. ಆ ಸೌಜನ್ಯ ಕೇಸ್ನಲ್ಲಿ ಇವರು ಸಿಂಪತಿ ಕೊಡಲಿಕ್ಕೆ ಹೋಗಿದ್ದಾರೆ. ಏನರ್ಥ? ಪುನಃ ಅದನ್ನು ಕೆದಕ್ತಾರೆ. ಅದು ಸಂಸ್ಥೆಯ ವಿರುದ್ಧ. ಆದ್ದರಿಂದ ವೀರೇಂದ್ರ ಹೆಗ್ಡೆ ಅವರಿಗೆ ಒಳ್ಳೆಯ ಹೆಸರಿದೆ. ಅವರು ಸಾತ್ವಿಕ ಮನುಷ್ಯರು, ಸತ್ಯವಂತ ಮನುಷ್ಯರು. ಆದ್ದರಿಂದ ಸತ್ಯ ಜಯ ಆಗಲೇಬೇಕು. ಅವರೇ ಹೇಳಿದ್ದಾರೆ, ಸತ್ಯ ಕೊನೆಗೆ ವಿಜಯ ಕಾಣಲೇಬೇಕು. ಅದು ಹಾಗೇ ಆಗ್ತದೆ. ಷಡ್ಯಂತರ ಷಡ್ಯಂತರ ಹೇಳ್ತಾ ಇದ್ದಾರಲ್ಲ, ಅವರಿಂದಲೇ ಷಡ್ಯಂತರ ಸ್ಥಳಕ್ಕೆ ಅಲ್ಲ. ಅವರು ಹೇಳಿದ್ದು ಕರೆಕ್ಟ್. ಅವರ ಮಾಹಿತಿ ಪ್ರಕಾರ ಈ ಷಡ್ಯಂತರ ಮಾಡುವವರು ಯಾರು ಈಗ ನಮಗೆ ಗೊತ್ತಾಗ್ತಾ ಇದೆ, ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ. ಈ ಕ್ಲೋಸ್ ಆದಂಥ ಕೇಸು ಸೌಜನ್ಯದಲ್ಲಿ ಅವರ ಮನೆಗೆ ಹೋಗಿ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಅವರು ಪುನಃ ಅದನ್ನು ಕೆದಕತಕ್ಕಂಥ ಅವಶ್ಯಕತೆ ಏನಿತ್ತು? ಅಲ್ಲಲ್ಲ, ಅವರ ದ್ವಂದ್ವ ಇರಲಿ ಏನಾದರೂ ಇರಲಿ, ಬಿ ಜೆ ಪಿಯವರು ಹೋಗಿದ್ದಾರೆ. ಬಿ ಜೆ ಪಿ ಅಧ್ಯಕ್ಷರೇ ಹೋದ ಮೇಲೆ ಅಶೋಕ್ ಹೋಗಬೇಕಾಗಿಲ್ಲ. ಅಲ್ಲಿ ಅವರ ಮಾಡುವ ಮಾತು ಮತ್ತು ಅವರದನ್ನು ರಾಜಕೀಯವಾಗಿ ದುರುಪಯೋಗ ಮಾಡತಕ್ಕಂಥದ್ದು ಬಿ ಜೆ ಪಿ ಮಾಡೋದು, ಕಾಂಗ್ರೆಸ್ ಮಾಡ್ತಾ ಇಲ್ಲ. ಈಗ ಅವರು ಬುಕ್ಕರ್ ಪ್ರಶಸ್ತಿ ಪಡೆದವರು ಅಲ್ವಾ? ಆದರೆ ದೊಡ್ಡ ಒಬ್ಬ ಸಾಹಿತಿ ಅಂತೇಳಿ ಇಡೀ ಜಗತ್ತೇ ಅವರ ಪರಿಗಣನೆ ತಂದಿದ್ದಾರೆ. ಆಗಿರುವಾಗ ಸಹಜವಾಗಿ ಅವರನ್ನೇ ಇದು ಪೂಜೆಗೆ ಕರೆದಿದ್ದಾರೆ. ಆದ್ದರಿಂದ ಅದರ ಬಗ್ಗೆ ಅದನ್ನು ಯಾಕಂದರೆ ಒಂದು ವೇಳೆ ಬೇರೆ ಯಾರಾದಾಗಿದ್ದರೆ ಈ ವ್ಯವಸ್ಥೆ ಮಾಡ್ತಾಯಿದ್ರ. ಅವ್ರು ಬಾನು ಮುಸ್ತಾಕ್ ಮುಸ್ಲಿಮರಾಗಿ ಹುಟ್ಟಿರ್ಬೋದು, ಆದರೆ ಭಾರತೀಯರವರು ದೊಡ್ಡ ಸಾಹಿತಿ, ಜಗತ್ತೇ ಪರಿಗಣನೆ ತಂದಿದ್ದಾರೆ. ಜಗತ್ತೇ ಒಂದು ರೆಕಗ್ನೈಸ್ ಮಾಡತಕ್ಕಂಥ ಒಬ್ಬ ಶ್ರೇಷ್ಠ ಸಾಹಿತಿಯನ್ನು ಈ ಥರ ಅವಮಾನ ಮಾಡೋದು ಬಿ ಜೆ ಪಿಯ ಸಂಸ್ಕೃತಿಗೆ ಅದು ಒಳ್ಳೆಯದಲ್ಲ. ಹಾಗಾದರೆ ಪ್ರತಿಯೊಬ್ಬರ ಹತ್ರನೂ ಕೂಡ ಹುಡುಕಬೇಕಲ್ಲ. ಯಾರಾದರೂ ಒಬ್ಬರನ್ನು ಆಯ್ಕೆ ಮಾಡಿದ ಕೂಡಲೇ ಅವನ ಬ್ಯಾಕ್ಗ್ರೌಂಡ್ ಏನು, ಅವನು ಏನು ಊಟ ಮಾಡ್ತಾನೆ, ಮೂರ್ತಿ ಪೂಜೆ ಮಾಡ್ತಾ ಅಂತೇಳಿ ಇದನ್ನೆಲ್ಲ ಯಾರಾದರೂ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಮುಖ್ಯ ನಮಗೆ ಅಂತ ಹೇಳಿದ್ರೆ ಒಂದು ವರ್ಲ್ಡ್ ಪ್ರೈಸ್ ಸಿಕ್ಕಿದೆ ಅವರಿಗೆ. ಅದು ಅಪ್ರಸ್ತುತ. ಅದು ಯಾರು ಮಾಡ್ತಾರೆ ಗೊತ್ತಲ್ಲ, ಈ ದೇಶದಲ್ಲಿ ಸಂಸ್ಕೃತಿಯ ಗಂಧಗಾಳಿ ಇದ್ದಲ್ಲದ ಬಿ ಜೆ ಪಿಯವರು ಇದನ್ನು ಮಾಡ್ತಾರೆ ಹೊರತು ಅನ್ಯತಾ ಒಬ್ಬ ಸಂಸ್ಕೃತಿಯುಳ್ಳಂಥ ಜನರು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.